ಇತ್ತೀಚೆಗೆ ಬಲವರ್ಧಕ ಅಕ್ಕಿ ಯೋಜನೆಯನ್ನು ಸಸ್ಪೆಂಡ್ ಮಾಡಲಾಯಿತು. ಆಯಿತಾ? ಬಲವರ್ಧಿತ ಅಕ್ಕಿ ಯೋಜನೆಯನ್ನು ನಿಲ್ಲಿಸಲಾಯಿತು. ಇಂಡೈರೆಕ್ಟ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಸ್ಟಾಪ್ ಮಾಡಿದರು. ರೈಟ್? ಸರಿ, ಆಲ್ರೆಡಿ ನಿಮಗೆ ಗೊತ್ತು ಒಂದು ಸ್ಕೀಮ್ ಹೆಂಗೆ ಓದಬೇಕು ಅಂತ, ಹೌದೋ ಇಲ್ಲ? ಹೇಳ್ಕೊಟ್ಟಿದ್ದೀನೋ ಇಲ್ಲ? ಪ್ಲೀಸ್ ಇಲ್ಲಿ ಒಂದಷ್ಟು ಮಾಹಿತಿ ಕೊಡ್ತೀನಿ. ಒಂದು 5ರಿಂದ 6 ಟಾಪಿಕ್ ಸೇರಿಸ್ಬಿಟ್ಟು ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೋಬೇಕು. ಸರ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಏನು ಹೇಳುತ್ತೆ? ಭಾರತದಲ್ಲಿ ಬಡತನ, ಹಸಿವು, ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡಿ ದೇಶಕ್ಕೆ ಬೇಕಾಗಿರುವ ಆಹಾರ ಭದ್ರತೆಯನ್ನು ಒದಗಿಸುವುದು. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಏನು ಹೇಳುತ್ತೆ? ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪಾವರ್ಟಿ, ಹಂಗರ್, ಮಾಲ್ನ್ಯೂಟ್ರಿಷನ್ ಎರಾಡಿಕೇಟ್ ಮಾಡಿ ದೇಶಕ್ಕೆ ಫುಡ್ ಸೆಕ್ಯೂರಿಟಿ ಕೊಡಬೇಕು ಅಂತ. ಫುಡ್ ಸೆಕ್ಯೂರಿಟಿ ಅಂದರೆ ಏನು? ಆಹಾರ ಭದ್ರತೆ ಅಂತಂದರೆ ಒಂದು ದೇಶ ತನ್ನ ನಾಗರಿಕರಿಗೆ 3 ಹೊತ್ತು ಊಟ ಹಾಕೋ ಶಕ್ತಿ ಇದ್ದರೆ ಆ ದೇಶಕ್ಕೆ ಫುಡ್ ಸೆಕ್ಯೂರಿಟಿ ಇದೆ ಅಂತ. ಒಂದು ದೇಶ ತನ್ನ ನಾಗರಿಕರಿಗೆ 3 ಹೊತ್ತು ಊಟ ಹಾಕೋ ಸಾಮರ್ಥ್ಯ ಇಲ್ಲ ಅಂದರೆ ಆ ದೇಶಕ್ಕೆ ಫುಡ್ ಸೆಕ್ಯೂರಿಟಿ ಇಲ್ಲ ಅಂತ. ಈಗ ನೀವು ಹೇಳಿ, ಭಾರತಕ್ಕೆ ಫುಡ್ ಸೆಕ್ಯೂರಿಟಿ ಇದೆಯಾ ಇಲ್ಲ? ಇದೆಯಾ ಇಲ್ಲ? ಇರೋದಕ್ಕೇ ಯಾಕೆ ತಂದಿರೋದು? ಸರಿ, ಈ ಉದ್ದೇಶಗಳನ್ನು ಪೂರೈಸಲಿಕ್ಕೋಸ್ಕರ ಭಾರತದಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದನ್ನು ಪಡಿತರ ವ್ಯವಸ್ಥೆ ಅಂತ ಕರಿತೀವಿ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊಸೈಟಿಲಿ ರೇಷನ್ ಕೊಡ್ತಾರ ಇಲ್ಲ? ಅದನ್ನೇ ಅದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಪಡಿತರ ವ್ಯವಸ್ಥೆಯ ಅಡಿಯಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ವಿತರಿಸುವಂಥ ಯೋಜನೆ ಅಂತ್ಯೋದಯ ಅನ್ನ ಯೋಜನಾ. ಅಂತ್ಯೋದಯ ಅನ್ನ ಯೋಜನಾ ಈಗೇನು ಅಕ್ಕಿ ಕೊಡ್ತಿದ್ದಾರಲ್ಲ, ಯಾವ ಸ್ಕೀಮ್ ಅದು? ಅಂತ್ಯೋದಯ ಅನ್ನ ಯೋಜನೆ. 5 kg ಕೇಂದ್ರ ಸರ್ಕಾರದಿಂದ ಬರುತ್ತೆ, 5 kg ರಾಜ್ಯ ಸರ್ಕಾರ ಹಾಕಿ ಅದನ್ನು ಅನ್ನಭಾಗ್ಯ ಮಾಡ್ಕೊಂಡಿದೆ. 5 kg ಕೇಂದ್ರ ಸರ್ಕಾರ ಕೊಡ್ತಾ, ದಟ್ ಈಸ್ ಅಂತ್ಯೋದಯ ಅನ್ನ ಯೋಜನಾ. ಸಿದ್ದರಾಮಯ್ಯ ಹೇಳಿದ್ರು ನಾವು ಸರ್ಕಾರಕ್ಕೆ ಬಂದು 10 kg ಕೊಡ್ತೀವಿ ಅಂತ. ಇನ್ನು 5 kg ಯಾವುದು? ಅನ್ನಭಾಗ್ಯ. ಆಯಿತಾ? ಇದು ಒಂದು ಪಾರ್ಟ್. ಈಗ ನೆನ್ಪು ಮಾಡ್ಕೊಳ್ಳಿ, ಕೋವಿಡ್ ಟೈಮಲ್ಲಿ 2 ಬಾರಿ ರೇಷನ್ ಕೊಟ್ರ? 1 ತಿಂಗಳಿಗೆ 2 ಬಾರಿ ರೇಷನ್ ಕೊಟ್ರಲ್ಲ ಕೋವಿಡ್ ಟೈಮಲ್ಲಿ. ಯಾವುದು ಅಂತಂದರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ. ಡಬಲ್ ರೇಷನ್ ಕೊಟ್ಟರು. ಭಾಳ ಜನ ಏನು ಅನ್ಕೊಂಡ್ರೆ ರೇಷನ್ ಕೊಡೋಕೆ ತಗೊಂಬಂದಿದ್ರು, ಮಿಕ್ಕಿತ್ತೇನೋ ಕೊಟ್ಟೋಗ್ಬಿಟ್ಟವ್ರು ಅಂತ. ಮಿಕ್ಕಿರತ್ತು ಕೊಟ್ಟೋಗಿರೋದಲ್ಲದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ. ಸಾಂಕ್ರಾಮಿಕ ಸಂದರ್ಭದಲ್ಲಿ ದೇಶದ 80 ಕೋಟಿ BPL ಕುಟುಂಬಸ್ಥರಿಗೆ ಹೆಚ್ಚುವರಿ ಆಹಾರ ಧಾನ್ಯಗಳನ್ನು ಕೊಟ್ಟಂಥ ಯೋಜನೆ. ಇದನಿಗೆ ಸ್ಟಾಪ್ ಮಾಡೋದು. ಯಾಕೆ ಸ್ಟಾಪ್ ಮಾಡಿದ್ರು? ಕೋವಿಡ್ ಮುಗಿದು ಎಷ್ಟು ವರ್ಷ ಆಯಿತು? ಇಷ್ಟು ದಿನ ಕೊಟ್ಟಿರೋದೇ ಹೆಚ್ಚು. ಆಯಿತಾ? ಸರಿ, ಕ್ಲಿಯರ್? ಓಕೆ. ಈ ಸ್ಕೀಮನ್ನು ಸ್ಟಾಪ್ ಮಾಡಿದ್ರು. ಫಾರ್ಮೆಟಲ್ಲಿ ಓದಿ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಪ್ರಾರಂಭ 2019. ಉದ್ದೇಶ ದೇಶದ 80 ಕೋಟಿ BPL ಕುಟುಂಬಸ್ಥರಿಗೆ. ದೇಶದ ಉದ್ದೇಶ ಅರ್ಥ ಮಾಡ್ಕೋಬೇಕು. ಇದಕ್ಕೂ ಡಿಫ್ರೆನ್ಸ್ ಕಾಣೋ ಥರ ಹೇಳಬೇಕು. ದೇಶದ 80 ಕೋಟಿ BPL ಕುಟುಂಬಸ್ಥರಿಗೆ ಸಾಂಕ್ರಾಮಿಕ ಸಮಯದ ಸಂದರ್ಭದಲ್ಲಿ ಹೆಚ್ಚುವರಿ ಆಹಾರ ಧಾನ್ಯಗಳನ್ನು ಒದಗಿಸುವುದು ಉದ್ದೇಶ ಗೊತ್ತಾಯಿತು. ಟಾರ್ಗೆಟೆಡ್ ಬೆನಿಫಿಷರಿ BPL ಕಾರ್ಡ್ ಹೋಲ್ಡರ್ಸ್. ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ ಆಫ್ ಫುಡ್ ಡಿಸ್ಟ್ರಿಬ್ಯೂಷನ್. ಓಕೆ. ಆಹಾರ ವಿತರಣಾ ಸಚಿವಾಲಯ. ಸೆಂಟ್ರಲ್ ಇದು ಸೆಕ್ಟೋರ್ ಸ್ಪಾನ್ಸರ್ಡ್ ಸೆಕ್ಟೋರಲ್
ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಸ್ಪಾನ್ಸರ್ಡ್ ಸೆಕ್ಟರ್ ಅಲ್ಲ? ಸ್ಪಾನ್ಸರ್ಡ್ ಸೆಕ್ಟರ್ ಸೆಕ್ಟರ್ ಅಲ್ಲ? ಓಕೆ, ಸೆಂಟ್ರಲ್ ಸೆಕ್ಟರ್. ಓಕೆ, ಸೊ ಕೇಂದ್ರ ವಲಯ ಯೋಜನಾ, ದಟ್ ಮೀನ್ಸ್ ವಾಟ್? 100% 60-40 ಸೆಕ್ಟರ್ ಅಂದರೆ 100% ಫಂಡೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಹಾಂ, ಆಯಿತು. ಈಗ ಆಯಿತಾ ನಿಜನ್ಯ? ಈಗ ಈ ಪ್ರಧಾನಮಂತ್ರಿ ಗರೀಬ್ ನಾನು ಹೇಳಿದ ಫ್ಲೋ ಅರ್ಥ ಆಯ್ತಾ ಇಲ್ಲ? ಯಾವುದ್ರ ಕೆಳಗೆ ಏನೇನು ಬರೋದು ಗೊತ್ತಾಯ್ತೇನ್ರಿ? ಎಸ್ ಆರ್ ನೋ? ಓಕೆ. ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಇದ್ರ ಕೆಳಗಡೆ ಅಕ್ಕಿ ಕೊಡ್ತಿದ್ರಲ್ಲ, ಅದು ಸಾಮಾನ್ಯ ಅಕ್ಕಿ ಅಲ್ಲ, ಬಲವರ್ಧಿತ ಅಕ್ಕಿ, ಫೋರ್ಟಿಫೈಡ್ ರೈಸ್. ಬಲವರ್ಧಿತ ಅಕ್ಕಿ ಅಂದರೆ ನೋಡಿ, ನಾವು ತಿನ್ನೋ ಅನ್ನದಲ್ಲಿ ಏನೂ ಇಲ್ಲ, ಅದು ಜಸ್ಟ್ ಕಾರ್ಬೋಹೈಡ್ರೇಟ್ಸ್. ಹೊಟ್ಟೆ ತುಂಬುತ್ತೆ, ಬಟ್ ಅಪೌಷ್ಟಿಕತೆ ನಿರ್ಮೂಲನೆ ಆಗಲ್ಲ. ಹೌದಾ ಇಲ್ಲ? ಹೊಟ್ಟೆ ತುಂಬುತ್ತೆ, ಬಟ್ ಅಪೌಷ್ಟಿಕತೆ ಹೋಗಲ್ಲ, ಬಿಕಾಸ್ ಏನು ನ್ಯೂಟ್ರಿಯೆಂಟ್ಸ್ ಇಲ್ಲ. ಬೆಂಗಳೂರಿಗೆ ತರಕಾರಿ ಅಂಗಡಿ ಹೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ತಗೊಳ್ಳಿ, ಸ್ಮೆಲ್ಲೇ ಬರಲ್ಲ ಅವು, ಸುಮ್ಮನೆ ಹಾಕ್ಬೇಕು ಫಾರ್ಮಾಲಿಟಿಗೆ. ಅದೇ ನೀವು ಊರ ಕಡೆ ಬೆಳೆದಿರೋ ಕೊತ್ತಂಬರಿ ಸೊಪ್ಪು ತಗೊಳ್ಳಿ, ಹೆಂಗಿರ್ತಾವೆ. ಹಾಂ, ಇವು ಇಲ್ಲಿ ಸಿಗೋ ಕೊತ್ತಂಬರಿ ಸೊಪ್ಪು ಅವೆಲ್ಲ ನೋಡ್ಬೇಕು, ಒಳ್ಳೆ ಪಪಾಯಿ ಮರದ ಎಲ್ಲ ಇದ್ದಂಗೆ ಇರ್ತವೆ. ಅವೇನು ಕೊತ್ತಂಬರಿ ಸೊಪ್ಪು, ಇನ್ನೇನು ಇಟ್ಕೋಬೇಕು, ಎಲ್ಲಿ ಇಟ್ಕೋಬೇಕು ಅಲ್ಲ, ಐ ಮೀನ್ ಸೀರಿಯಸ್ಲಿ ಅಷ್ಟು. ಆಮೇಲೆ ನೋಡಿ, ಇಲ್ಲಿ ಮೋರಿ ಸೈಡಲ್ಲಿ ಬೆಳೆದಿರ್ತಾರೆ ಅಂದರೆ ಎಷ್ಟು ಹೆವಿ ಮೆಟಲ್ಸ್ ಇರ್ತಾವೆ ಅದರಲ್ಲಿ. ಸಸ್ಯ ಅದನ್ನೇ ಇರ್ಕೊಂಡಿರ್ತತಿ. ದಟ್ ರಿಸಲ್ಟ್ಸ್ ಇನ್ ಬಯೋ ಅಕ್ಯುಮುಲೇಷನ್, ಬಯೋ ಮ್ಯಾಗ್ನಿಫಿಕೇಷನ್ನು, ಜೈವಿಕ ಸಂವರ್ಧನೆ ಮತ್ತು ಜೈವಿಕ ಸಂಚಯನ ಹೇಳಿದ್ನೇ ಇಲ್ಲ. ಹಾಂ, ಸರಿ. ಈಗ ಬಲವರ್ಧಿತ ಅಕ್ಕಿ ಅಂದರೆ ಆ ಅಕ್ಕಿ ಬೆಳಿಬೇಕಾದ್ರೆ ಭತ್ತದ ತಳಿಗೆ ವಿಟಮಿನ್ಸ್ ಇಂಜೆಕ್ಟ್ ಮಾಡಿರ್ತಾರೆ ಸರ್. ಭತ್ತದ ತಳಿಗೆ ವಿಟಮಿನ್ಸ್ ಇಂಜೆಕ್ಟ್ ಮಾಡಿರ್ತಾರೆ. ಅಂದರೆ ಅದು ತಿಂದರೆ, ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಗಮನಿಸಿ, ಅಯೋಡಿನ್ ಡಿಫಿಷಿಯನ್ಸಿ ಇದ್ದರೆ ಗಾಯ್ಟರ್ ಕಾಯಿಲೆ ಬರುತ್ತೆ. ಅಯೋಡಿನ್ ಕೊರತೆ ಇತ್ತು ಅಂದರೆ ಗಾಯ್ಟರ್ ಬರುತ್ತೆ. ಓಕೆ, ನೀವು ನೋಡಿ, ಅತಿ ಹೆಚ್ಚು ಗಾಯ್ಟರ್ ಪ್ರಕರಣಗಳು ಬರೋದು ಈ ಕರಾವಳಿ ಪ್ರದೇಶದಲ್ಲಿ. ಯಾಕೆ ಗೊತ್ತಾ? ನಿಮಗೆ ಕರಾವಳಿ ಪ್ರದೇಶದಲ್ಲಿ ಅವ್ರಿಗೆ ಉಪ್ಪು ಫ್ರೀಯಾಗಿ ಸಿಗುತ್ತೆ, ಅದನ್ನ ಯಾಕೆ ಮಾಡ್ತಾರೆ ಸಾರಿಗೆ? ಅಯೋಡಿನ್ ಮಿಕ್ಸ್ ಮಾಡ್ಬೇಕು ಅದಕ್ಕೆ. ಒರಿಜಿನಲ್ ಉಪ್ಪಲ್ಲಿ ಅಯೋಡಿನ್ ಇರಲ್ಲ. ಆಗಳ ಒರಿಜಿನಲ್ ಉಪ್ಪಲ್ಲಿ ಅಯೋಡಿನ್ ಇರಲ್ಲ. ಅಯೋಡಿನ್ ನಾವು ಹಾಕ್ಬೇಕು ಅದಕ್ಕೆ. ಅವ್ರ ಕರಾವಳಿ ಪ್ರದೇಶದಲ್ಲಿ ಅಲ್ಲೇ ಉಪ್ಪು ಸಿಗುತ್ತಾ, ಹಂಗೆ ಸಾರಿಗೆ ಹಾಕ್ಕೊಂಡ್ಬಿಡ್ತಾರೆ. ಏನ ಏನೋ ಎಲ್ಲಿಂದ ಎಲ್ಲೆಲ್ಗೋ ಲಿಂಕ್ ಮಾಡ್ಬಿಡ್ತಾನೋ ಅಂತ. ಆಯಿತಾ? ಅಯೋಡಿನ್ ಆ್ಯಡ್ ಮಾಡ್ಕೋಬೇಕು, ಆಯಿತಾ? ಉಪ್ಪಿಗೆ ಕರಾವಳಿ ಪ್ರದೇಶದಲ್ಲಿ ಉಪ್ಪನ್ನು ಡೈರೆಕ್ಟಾಗಿ ಸೇವನೆ ಮಾಡೋದ್ರಿಂದ ಗಾಯ್ಟರ್ ಜಾಸ್ತಿ ಆಯಿತಾ? ಸರಿ, ಹಾಗಾದರೆ ಈಗ ಪ್ಲೀಸ್ ಕ್ವಶನ್ ಆಗಿದೆ ಇದು. ಫೋರ್ಟಿಫೈಡ್ ಕ್ರಾಪ್ಸ್, ಬಲವರ್ಧಿತ ಬೆಳೆಗಳು ಯಾವ್ಯಾವು? ನೋಡಿಲ್ಲ ಸರ್, ಬಲವರ್ಧಿತ ಅಕ್ಕಿಗೆ ಯಾವ್ಯಾವ ವಿಟಮಿನ್ಸ್ ಆ್ಯಡ್ ಮಾಡಿರ್ತಾರೆ? ಇದು ಕ್ವಶನ್ ಆಗಿದೆ. ಐರನ್ನು, ಫೋಲಿಕ್ ಆ್ಯಸಿಡ್, ವಿಟಮಿನ್ B12. ಬಲವರ್ಧಿತ ಹಾಲು, ವಿಟಮಿನ್ ಎ, ವಿಟಮಿನ್ ಡಿ. ಓಕೆ, ಬಲವರ್ಧಿತ ಉಪ್ಪು, ಈಗ ತಾನೇ ಹೇಳಿದ್ದೀನಿ, ಅಯೋಡಿನ್ ಹಾಕಿರುತ್ತೆ. ಭಾರತಕ್ಕೆ ಬಲವರ್ಧಿತ ಬೆಳೆಗಳ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಭಾರತದಲ್ಲಿ ಮಾಲ್ನ್ಯೂಟ್ರಿಷನ್ ರೇಟು 37%. ಭಾರತದಲ್ಲಿ 100 ಜನ ಮಕ್ಕಳು ಹುಟ್ಟಿದ್ರೆ 37 ಜನ ಮಕ್ಕಳು ಅಪೌಷ್ಟಿಕತೆಯಿಂದ ಹುಡ್ತಾರೆ. ಏನು ಅಪೌಷ್ಟಿಕತೆ ಅಂದರೆ ಏನು? ನೋ, ಏಜಿಗೆ ತಕ್ಕಂತೆ ಹೈಟ್ ಇರಲ್ಲ, ಹೈಟಿಗೆ ತಕ್ಕಂತೆ ವೆಯ್ಟ್ ಇರಲ್ಲ. ದಟ್ ಈಸ್ ಮಾಲ್ನ್ಯೂಟ್ರಿಷನ್.